ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಭಾಳ ಟೈಮೇ ಇಲ್ಲ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ತಿಂಗಳು ಲೆಕ್ಕನೇ. ಸೊ ಟಾಕ್ಸಿಗೆ ಎಲ್ಲರೂ ಕಾಯ್ತಾ ಇದ್ದೀವಿ. ಆ್ಯಂಡ್ ಮೇನ್ ಆಗಿ 2 ಸಾಂಗ್ ರಿಲೀಸ್ ಮಾಡಿದ್ದಾರೆ. ಸೊ ಈಗ ಟ್ರೈಲರಿಗೆ ಕಾಯ್ತಾ ಇದ್ದೀವಿ. ಸೊ ಟ್ರೈಲರ್ ಡೇಟ್ ಯಾವಾಗ, ಏನು ಕತೆ, ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು. ಸೊ ಏನು ಕತೆ, ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳಿ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ 2 ಸಾಂಗ್ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಸಾಂಗ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಾಂಗ್ ಆದಮೇಲೆ ಟ್ರೈಲರ್ ಬರುತ್ತಾ ಅಥವಾ ಟ್ರೈಲರ್ನ ಈಗ ಮುಂಚಿತವಾಗಿ ಬಿಡ್ತಾರಾ ಅಥವಾ ಟ್ರೈಲರ್ ಯಾವ ಡೇಟಿಗೆ ಬರುತ್ತೆ ಅನ್ನುವಂಥ ಒಂದು ವಿಚಾರ ಎಲ್ಲರೂ ತಲೆಯಲ್ಲಿ ಓಡಾಡ್ತಾ ಇದೆ. ಆ್ಯಂಡ್ ಒಂದು ಡೇಟ್ ಇದೆ, ಆಗಸ್ಟಲ್ಲಿ ಒಂದು ಡೇಟ್ ಇದೆ, ಆ ಡೇಟಿಗೆ ಬರುತ್ತೆ ಅನ್ನೋ ಒಂದು ಎಲ್ಲರೂ ತಲೆಯಲ್ಲಿ ಹೋಗ್ತಾ ಇದೆ. ಸೊ ಏನು ಕತೆ, ಏನು ವಿಚಾರ ಅಂತ ಇವತ್ತು ನಾನು ಹಂಚ್ಕೊಳ್ತೀನಿ ನಿಮ್ಮ ಜೊತೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ಕ್ಕೆ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ಟ್ರೈಲರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಈ ಸಿನಿಮಾಗೆ ಅಂತಂದರೆ, ನಿಮಗೆಲ್ಲರೂ ಗೊತ್ತಿರುವಂಥದ್ದು ಯಶ್ ಅವರ ಸಿನಿಮಾ ತುದಿಗಾಲಲ್ಲಿ ನಿಂತು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅವರ ಸಿನಿಮಾ ಆಫ್ಟರ್ KGF ಆದಮೇಲೆ ಸೊ ಈ ಸಿನಿಮಾನ ಅವರನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಲಿಕ್ಕೆ ಥಿಯೇಟ್ರಲ್ಲಿ ಹೋಗಿ. ಆ್ಯಂಡ್ ಈಗ ಇಂಪ್ರೆಷನ್ ಕ್ರಿಯೇಟ್ ಮಾಡಿರುವಂಥದ್ದು ಟ್ರೈಲರು. ಸೊ ಈ ಟ್ರೈಲರನ್ನು ಒಂದು 15 ದಿನ ಇಲ್ಲ ಒಂದು 18 ದಿನಗಳ ಮುಂಚೆಯೇ ರಿಲೀಸ್ ಮಾಡುವಂಥದ್ದು ತುಂಬಾ ಒಂದು ಒಳ್ಳೆಯ ಮೂವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 1 ವೀಕ್ ಆಗಿರ್ಬೋದು ಅಥವಾ ಒಂದು 7 ಡೇಸ್ ಆಗಿರ್ಬೋದು ಅಥವಾ 10 ಡೇಸ್ಗಿಂತ ಒಂದು 15 ಡೇಸು ಅಥವಾ ಒಂದು ಮಿನಿಮಮ್ ಒಂದು 15 ಡೇಸ್ ಮುಂಚೆನೇ ರಿಲೀಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಸೊ ಈಗ ಡೇಟ್ ಬಗ್ಗೆ ಮಾತಾಡೋದಾಯ್ತು. ಸೊ ಈಗೆಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಿರುವಂಥದ್ದು ಆಗಸ್ಟ್ 8ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ಡೇಟ್ ಕೂಡ ಒಂದು ಪರ್ಫೆಕ್ಟ್ ಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಡೇಟಿಂದ ಕೌಂಟ್ ಡೌನ್ ಮಾಡಿದ್ರೆ ಒಂದು 18ರಿಂದ 17 ದಿನ ಉಳಿಯುತ್ತೆ ಸಿನಿಮಾ ರಿಲೀಸ್ ಡೇಟಿಗೆ ಕಂಪೇರ್ ಮಾಡಿದ್ರೆ. ಸೊ ಈ ಡೇಟಲ್ಲಿ ಬಿಟ್ಟಾಗ ಏನಾಗುತ್ತೆ, ಆ್ಯಂಡ್ ತುಂಬ ಒಂದು ಆಡಿಯನ್ಸ್ಗಳಿಗೆ ರೀಚ್ ಆಗುವಂಥದ್ದಾಗುತ್ತೆ. ಆ್ಯಂಡ್ ತುಂಬಾ ಒಂದು ಬೇಗನೆ ಬಂದಾಗ ಒಂದು ಆಡಿಯನ್ಸ್ಗಳು ಎಲ್ಲರೂ ಕೂಡ ಆಕ್ಸೆಸ್ ಮಾಡಲಿಕ್ಕೆ ತುಂಬ ಒಂದು ಪಾಸಿಬಿಲಿಟಿ ತುಂಬ ಇರುತ್ತೆ ಅನ್ನೋವಂಥ ನನ್ನ ಒಂದು ಅಭಿಪ್ರಾಯ. ಸೊ ಈಗ ಈ ಡೇಟು ಕನ್ಫರ್ಮಾ ಅಂತ ನನಗೆ ತುಂಬ ಜನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳಿದರೆ, ಖಂಡಿತವಾಗ್ಲೂ ಇದು ಕನ್ಫರ್ಮ್ ಡೇಟ್ ಅಂತ ನಾನು ಹೇಳಲ್ಲ. ಸೊ ಈ ಒಂದು ಡೇಟ್ ಏನಿದೆ ಆಗಸ್ಟ್ 8ನೇ ತಾರೀಕು ಅನ್ನೋದು ತುಂಬಾ ಸ್ಟ್ರಾಂಗಾಗಿ ಓಡಾಡ್ತಾ ಇದೆ. ಐ ಥಿಂಕ್ ನನಗನ್ಸೋ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅಪ್ಡೇಟನ್ನು ಸಿನಿಮಾ ಟೀಮ್ ಅವರು, ಟಾಕ್ಸಿಕ್ ಟೀಮ್ ಅವರು ತರಬಹುದು. ಈ ಡೇಟಿಗೆ ಬರುತ್ತೆ ಅಂತ ತರಬಹುದು. ಯಾಕೆಂದರೆ ಇನ್ನೊಂದು ತಿಂಗಳಿದೆ. ಸೊ ನಾನು ಆಗಲೇ ಹೇಳಿದಾಗೆ 15 ದಿನದ ಮುಂಚೆನೇ ಅಥವಾ ಒಂದು 10 ಡೇಸ್ ಮುಂಚೆನೇ ರಿಲೀಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಸೊ ಹಾಗಾಗಿ ಬಹುಶಃ ಈ ಮಂತ್ ಎಂಡ್ ಒಳಗಡೆ ಏನಾದರೂ ಒಂದು ಅನೌನ್ಸ್ಮೆಂಟನ್ನು ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ನನಗಿದೆ. ಸೊ ನೋಡೋಣ, ಆ ರೀತಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿರ್ಬೋದು. ಬಟ್ ಆಗಸ್ಟ್ 8 ಒಂದು ಸ್ಟ್ರಾಂಗ್ ಡೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನು ಅನಿಸುತ್ತೆ ಆಗಸ್ಟ್ 8ನೇ ತಾರೀಕು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈಗ ಸದ್ಯಕ್ಕೆ ಎಲ್ಲರ ಕಣ್ಣು ಟಾಕ್ಸಿಕ್ ಮೇಲಿದೆ, ಯಶ್ ಅವರನ್ನು ನೋಡಲಿಕ್ಕೆ. ಆ್ಯಂಡ್ ಈಗ ಆಲ್ರೆಡಿ 2 ಸಾಂಗ್ ಕೂಡ ರಿಲೀಸ್ ಆಗಿದೆ, ಮನಮೋಕ ಆಗಿರ್ಬೋದು, ತಬಾಯಿ ಆಗಿರ್ಬೋದು. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಸಾಂಗ್ ಕೂಡ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬರೋ ಸಾಂಗು ಕೂಡ ಯೋಗರಾಜ್ ಭಟ್ ಅವರೇನೋ ಬರೆದಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ. ನೋಡೋಣ ನೆಕ್ಸ್ಟ್ ಸಾಂಗ್ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿಯಾಗಿ ಕಾಯ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಖುಷಿ ಥರ ವಿಚಾರ ಏನಪ್ಪ ಅಂದರೆ, ಸಾಂಗ್ ಲಿರಿಕಲ್ಲಿ ಬಿಡದೆ ಸೊ ವಿಡಿಯೋ ಸಾಂಗ್ ರಿಲೀಸ್ ಮಾಡಿರೋದು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖುಷಿ ಕೊಟ್ಟಿದೆ. ಸೊ ಅಪ್ಕಮಿಂಗ್ ಸಾಂಗ್ ಯಾವ ರೀತಿ ಇರುತ್ತೆ ಏನೋ, ಸೊ ಅದಕ್ಕೂ ಕೂಡ ಕಾಯ್ತಾ ಇದ್ದೀನಿ. ಆ್ಯಂಡ್ ಆದಷ್ಟು ಬೇಗನೆ ಟ್ರೈಲರ್ನ ಒಂದು ಅಪ್ಡೇಟು ಬಂದುಬಿಡಲಿ, ಅದನ್ನೊಂದು ಅನೌನ್ಸ್ಮೆಂಟ್ ಮಾಡಲಿ ಟೀಮ್ ಅಂತ. ಆ್ಯಂಡ್ ಆದಷ್ಟು ಬೇಗನೆ ಟ್ರೈಲರ್ ಬರಲಿ. 15 ಡೇಸ್ ಆರ್ 10 ಡೇಸ್ ಬಿಫೋರ್ ಸಿನಿಮಾ ರಿಲೀಸೇ ಬಂದರೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಏನು ಕತೆ, ಟ್ರೈಲರ್ ಯಾವಾಗ ಬರ್ಬೋದು, ಯಾವಾಗ ಬರುತ್ತೆ, ಸೊ ನಿಮ್ದು ಏನಾದ್ರು ಐಡಿಯಾಸ್ ಇದ್ದರೆ, ಏನಾದ್ರು ತಲೆಯಲ್ಲಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವೇಟಿಂಗ್ ಫಾರ್ ದಿ ಟಾಕ್ಸಿಕ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.